ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರು ಬಂದಿದ್ದೀರಾ. 3 ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ ನಮ್ಮ ಲೈವ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನ್ ಅಲ್ಲಿ ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಇವತ್ತು ಟ್ರೈಲರು ನೋಡಿದ್ದೀರಾ. ಸಿನಿಮಾ ಟ್ರೈಲರ್ ಬಗ್ಗೆ ನೀವು ಮಾತಾಡಬೇಕು, ಜನ ಮಾತಾಡಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನದ ಹತ್ರ ಡೈರೆಕ್ಟ್ ಆಗಿ ಹೋಗಿ ನನ್ನ ಸಿನಿಮಾ ಈ ತರ, ನನ್ನ ಕೆಲಸ ಈ ತರ ಅಂತ ಅಪ್ರೋಚ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಜನರ ಹತ್ರನೇ ಹೋಗ್ಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ. ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನ ಬೇಕೋ ಅವ್ರಂಗನ. ಹುಡುಗರಿಗೆ ಹಂಗಲ್ಲ. ಈಗ ನೋಡಿ ಲವ್ ಅಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ದಾಡಿ ಬಿಡಕ್ ಶುರು ಮಾಡ್ಬಿಡ್ಬೇಕು, ಸಿಗಲ್ಲ ಕಷ್ಟ ಅಂತ ಹಂಗ್ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಲವ್ ಮಾಡೋರು ಇನ್ಸ್ಟಾಗ್ರಾಮ್ ಎಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಹಿಂಗೆ ಅಂದಾಗೆಲ್ಲ ನನಗೆ ನಾವು ಹಿಂಗೆ ಹಿಂಗೆ ಅಂತ ಇರ್ಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟ್ರು. ಅವ್ರ ಜೊತೆ 2 ಸಿನಿಮಾ ಮಾಡ್ತಿರೋದು ನಾನು ಕಾಂತಾಣನ ಜೊತೆ. ಖುಷಿ ಆಗುತ್ತೆ. ಎಂಟರ್ ಟೀಮ್ ಒಳ್ಳೇದಾಗ್ಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದ್ದೀವಿ. ನನ್ನ ಒಬ್ಬಂಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಸ್ವಲ್ಪ ಭಯ ಇಲ್ಲ, ಭಯ ನನಗೆ. ಅದಕ್ಕೆ ಎಲ್ಲ ಬಿಡಲ್ಲ, ನಿನ್ನೂ ಹಾಕತ್ತೀವಿ ಇನ್ಕ್ಲೂಡಿಂಗ್ ಯು ಅಂದ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದ್ರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾರೆ. ಸೊ ಅದು ಎರಡರಲ್ಲಿ ಅವಳೊಬ್ಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳು ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನ ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಏನು ಸಿಚುವೇಶನ್ ತಕ್ಕಂಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅವ್ರವ್ರ ಒಪಿನಿಯನ್ ಹೇಳಿದರು. ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಲವರ್ಸ್ಗಳದ್ದು ಆಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆ್ಯಂಡ್ ಬರೀ ಹೆಣ್ಮಕ್ಳು ಅಲ್ಲ, ಆ್ಯಕ್ಚುಲಿ ಈವನ್ ಗಂಡ್ಸ್ ಅವ್ರ ಮೇಲಾಗಿ ಅವ್ರು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಈ ಕೊಲೆ ಮಾಡೋದು, ಮರ್ಡರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಯಾಕೆ, ಏನು, ಅಥವಾ ಇಫ್ ಯು ಸಿ ಇನ್ನೊಂದು ಡೈಮೆನ್ಷನಲ್ಲಿ ಹೆಣ್ಮಕ್ಳು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಸೊ ನಮ್ಮ ಸಿನಿಮಾ ದ್ವಾರ ನಾವು ಏನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅದು ನಿಮಗೆ 8ನೇ ಆಗಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಹಾರಿ ಹರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲವ ಬಿಟ್ಟು ನಿಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಒಂದು ಎಮೋಷನ್ಸ್ ಜೊತೆ, ಅಂದ್ರೆ ಫ್ಯಾಮಿಲಿ. ಇವತ್ತು ನಾವೇನೇ ಅಲ್ಟಿಮೇಟ್ ಆಗಿ ನಾವು ಏನ್ ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತಾ ಇದ್ದೀವಿ ನಾವು 4 ಗೋಡೆ ಮಧ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿಂದ ಹೋದ್ರೆ ಕೊನೆಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ? ಅಂದ್ರೆ ಇವ ತುಂಬಾ ಈಸಿ ಆದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರ ಕತೆ ಬರೆದಿದ್ರು. ಸೊ ನನ್ನನ್ನ ಕರೆದು ಸರ್ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ, ಸೊ ನಾನು ಕತೆ ಓದಿದಾಗ ನನಗೆ ಅಂದ್ರೆ ಯಾವುದೇ ಹೀರೋ ಆಗ್ಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರಬೇಕು, ಮಾಸ್ ಡೈಲಾಗ್ ಇರಬೇಕು, ಮತ್ತೆ ಇನ್ನೇನೋ ಒಂದು ಎಲಿವೇಶನ್ ಶಾರ್ಟ್ಸ್ ಇರ್ಬೇಕಂತ ಎಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬಾ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲೆ ಕತೆ ಬರ್ಕೊಂಡಿರ್ತಾರೆ. ನನ್ನ ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯ್ತು, ಇದೇನ್ ಗುರಿ ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದ್ರೆ ನಾನು ಹೇಳುವಂತ ಕತೆಗಳಿಗೆ ತುಂಬಾ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ, ಸರ್ ಈ ಕತೆನ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದ್ರೊಳಗಡೆ ನೋಡ್ತಾ ಇದೀವಿ ಅಂದ್ರೆ ಲೈಫ್ ಅಂದ್ರೆ ಎಲ್ಲವೂ ಮಿಕ್ಸರ್ ಆಫ್, ಅಂದ್ರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು. ಅಂದ್ರೆ ನಾವು ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದ್ರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನ ಮ್ಯೂಟ್ ಮಾಡಿದ್ದೀವಿ. ಅವ್ರಿದ್ದಾರೆ ಮ್ಯೂಟ್ ಅಂದ್ರೆ ಕಟ್ ಮಾಡಿದ್ದೀವಿ. ಥಿಯೇಟ್ರಿಗೆ ಬಂದಾಗ ನಿಮ್ ಜೊತೆ ಅದು ಥಿಯೇಟ್ರಲ್ಲಿ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರೋಂಥ ಆಡಿಯನ್ಸ್ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆನಲ್ಲಿ ಒಂದು ನಗುನು ಸಹ ಆಡಿಯನ್ಸ್ಗೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದರಲ್ಲಿ ಅದನ್ನ ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ.
ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದ್ರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತೆ ಕಿರಣ್ ಅವರು ಜೊತೆಯಾಗಿದ್ರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ಟರು. ಸೊ ಸುದಿ ಅವರಾಗಿರ್ಬೋದು, ರತರ್ವ ಅವರು, ಜಗಪ್ಪ ಮೇಡಮ್, ನಿಮ್ಮ ಬಗ್ಗೆ ಅಂದ್ರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲವ ಬಿಟ್ಟು ಸಿನಿಮಾಗೆ ಮೇಘನಾರಾಜ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವರಿಗೆ ಅಂದ್ರೆ ವೇದಿಕೆ ಎಲ್ಲ ಹಿಂದೆನೇ ಹೇಳಿದ್ದು ಮೇಡಮ್ ಇದರಲ್ಲಿ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮಗೆ 100% ಇದರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವ್ರು, ಅದ್ಭುತವಾದಂಥ ಕಲಾವಿದೆ. ಸೊ ಯುಕ್ತ ಅವರೇ ಆ್ಯಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬ ಎಲ್ಲ ಒಂದು ಚಂದದ ಟೀಮ್ ಜೊತೆನಲ್ಲಿ ನನ್ನ ಇವತ್ತು ಮಿಸ್ ಆದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ಸಹ ಈ ಸಿನಿಮಾ ಹೀರೋ, ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ಸರ್ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಆ ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 ಇಯರ್ಸ್ ಇಂದ ನೋಡಿದ್ರೆ ಹೀರೋ, ಫೈಟು, ಸಾಂಗು, ಅದೇ ರೂಟೀನ್ ಲವ್ ಸ್ಟೋರಿ. ಸೊ ನಾನು ಇಲ್ಲಿ ಒಂದು ಸುಮ್ಮನೆ ಒಂದು ಮೂವಿ ಮಾಡಕ್ ಬರೋಣ ಅಥವಾ ಸಕ್ಸಸ್ಫುಲ್ ಮೂವಿ ಮಾಡಕ್ ಬರೋಣ ಅಂತ ಯೋಚನೆ ಮಾಡಿದಾಗ ಸಕ್ಸಸ್ಫುಲ್ ಪ್ಯಾಟರ್ನ್ ನನಗೆ ಇದೆ ಕಾಣಿಸಿದೆ ಸರ್. ಬೇರೆ ಇಂಡಸ್ಟ್ರಿ ಅವರು ಮಲಯಾಳಂ, ತೆಲುಗು, ತಮಿಳ್ ಅವ್ರು ಯಾರು ಹೀರೋಯಿಸಮ್ ತುಂಬಾ ಒತ್ತು ಕೊಡಲ್ಲ, ಒಳ್ಳೆ ಕಂಟೆಂಟ್ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಈ ಮೊಗ್ಗಿನ ಮನಸ್ಸೆಲ್ಲ ಬಂತಲ್ಲ ಆ ಪ್ಯಾಟರ್ನ್ ಅಲ್ಲಿ ಈ ಸಿನಿಮಾನ ಮಾಡಿದ್ವಿ ಸರ್. ಹಂಗಂತ ಇಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲಾರು ಪಾತ್ರ ಅಷ್ಟೇ ಈಕ್ವಲ್ ಆಗಿದೆ. ಸುದಿ ಅವರೇ, ಈ ಕಡೆ ನನ್ಗೆ ಆಕ್ಚುಲಿ ನಿಮ್ಗೆ ಈ ಪ್ರಶ್ನೆ ಕೇಳ್ಬೇಕು ಅಂತ ಅನಿಸ್ತು. ಟ್ರೈಲರ್ ಒಂದ್ ಡೈಲಾಗ್ ಬರುತ್ತೆ, ಒಳ್ಳೆ ಮನ್ಸಿರೋ ಹುಡುಗನ್ನ ಮದ್ವೆ ಆಗ್ಬೇಕಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ್ ಮದ್ವೆ ಆಗ್ಬೇಕಾ ಅನ್ನೋಂಥದ್ದು. ನಿಮ್ ಸಿನಿಮಾ ನೋಡಿದ್ಮೇಲೆ ಈ ಕನ್ಫ್ಯೂಷನ್ ಉತ್ತರ ಸಿಗುತ್ತಾ? ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರು. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದ್ದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರಿ ಆಪರೇಷನ್ ಆಡಿಷನ್ ಅಂತ. ಸುದ್ದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರಬರುವಂತ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತಾ? ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ, ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನ್ ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗೆ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಪಾತ್ರನೂ ಹಂಗೆ ಅನ್ಸುತ್ತೆ. ಇಲ್ಲ, ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗಿ ಆಗ್ಲಿ, ಚೆನ್ನಾಗಿ ಓಡ್ಲಿ, ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿದ್ದು ಒಂದು ಮನೆ ಕಟ್ಟಿದ ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್, ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ, ನಮ್ಮ ಡೈರೆಕ್ಟರ್ ಸರ್ ನಾನು ದೊಡ್ಡ ಫ್ಯಾನ್ ನಿಮ್ಗೆ. ಆ ಸಾಂಗ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗ್ಲೂ ಸ್ಕಿಟ್ಟಲ್ಲಿ ಹಾಕತ್ತಿದ್ವಿ ಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.